ನೋಡಪ್ಪ, ನಾನು ಅವಾಗ ಹೇಳಿ ದುಃಖಮ್ನ ಹಬ್ಬ ಮಾಡೋಣ ಅಂತ. ಫಸ್ಟ್ ಹಬ್ಬ ಮಾಡೋಣ, ಆಮೇಲೆ ಮಾತಾಡೋಣ. ಮೇಡಮ್ ಎಂಪಿನೂ ಮಾಡ್ಬಿಟ್ಟೆ ನೀವು. ಹಂಗ ರಾಜಕೀಯ ಹಂಗ ಮತ್ತೆ. ಈಗ ನಮ್ಮ ಮಂಜು ಅದನ, ಈಗ ಜಿಲ್ಲಾ ಅಧ್ಯಕ್ಷರು ಅದಾರ, ಹಂಗೆ ಈಗ ಅವ್ರು ಹೊನ್ನಾಳಿ ಕೇಳ್ತಾರ. ಈಗ ಹಂಗ ಮತ್ತೆ ಎಲ್ಲರನ್ನು ಕುತ್ಕೊಂಡು ಎಲ್ಲರನ್ನ ಸಮಜಾಯಿಸಿ ಎಲ್ಲರನ್ನು ಸಮಾಧಾನದಿಂದ ಎಲ್ಲರೂ ಹೋಗ್ಬೇಕಪ್ಪ. ಎಲ್ಲ ಕಾರ್ಯಕರ್ತರು ಕುಂದಿಸ್ಕೊಂಡು ಮಾತಾಡ್ಕೊಂಡು ಏನಾಗ್ಬೇಕು ಏನಿಲ್ಲ ಅಂತ. ಈಗ ದಕ್ಷಿಣದಾಗು ಎಲ್ಲರೂ ಹಬ್ಬ ಮಾಡ್ತಿದಾರ. ಈಗ ಹಬ್ಬ ಮುಗಿಲಿ ಅಂದ್ರು, ಅದಕ್ಕೆ ಹಬ್ಬ ಮುಗಿದ ಮ್ಯಾಗ ಕುತ್ಕೊಂಡ್ ಆರಾಮಾಗಿ ಕುತ್ಕೊಂಡ್ ಮಾತಾಡ್ಕೊಂಡು ಒಂದ್ ಒಳ್ಳೆ ಸೂಕ್ತವಾದಂತ ಅಭ್ಯರ್ಥಿ ಯಾರು ಇರ್ತಾರೋ, ಎಲ್ಲ ಅಭ್ಯರ್ಥಿ ಯಾರದಾರ ಅವ್ರನ್ನ ನಾವು ನಿಲ್ಸಿ ಗೆಲ್ಸ್ಬೇಕಪ್ಪ. ಮೀಟಿಂಗು ಬಾಳ ಆಗ್ತಾ ಇದಾವೆ ಸರ್. ಈಗ ಅದು ಅನ್ನೆಸೆಸರಿ. ನನ್ ಕೇಳಿದ್ರೆ, ವೈಯಕ್ತಿಕವಾಗಿ ಕೇಳಿದ್ರೆ ಅನ್ನೆಸೆಸರಿ. ಅವೆಲ್ಲ ಮಾಡೋದಲ್ಲ ಯಾರಾಗ್ಲಿ. ಈಗ ಇವ್ರಿಗೂ ಮಾಡಕ್ ಬರಲ್ಲೇನ್, ಬೇರೆಯವ್ರಿಗೂ ಮಾಡಕ್ ಬರಲ್ಲೇನ್. ಈಗ ಅಲ್ಲೇ ಗ್ರೂಪಿಂದ ಮಾಡ್ದಂಗ ಆಕತಿ. ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕು. ಇವೆಲ್ಲ ಬಹಳ ದಿವಸ ಕಾಂಗ್ರೆಸ್ನಾಗ ಏನು ಎಲ್ಲರೂ ಸೇರ್ಕೊಂಡು ಎಲ್ಲರೂ ಕುತ್ಕೊಂಡು ಏನಪ್ಪ ಫ್ಯಾಕ್ಟ್ಸ್ ಫಿಗರ್ಸ್ ಹಿಡ್ಕೊಂಡು ನಾವು ಮಾತಾಡ್ಬೇಕು. ಇನ್ನು ಅನೌನ್ಸ್ ಆಗ್ಬೇಕು, ಡೇಟ್ ಅನೌನ್ಸ್ ಆಗಿ ಮ್ಯಾಗ ಎಲ್ಲ ಬರ್ತಾವೆ. ನಾವು ಇನ್ನು ಫ್ಯಾಮಿಲಿ ಮಾತಾಡ್ಬೇಕಾ, ಅವನ ಅಭಿಪ್ರಾಯ ತಿಳ್ಕೊಬೇಕಾ, ಏನು ಹೆಂಗೆ ಅನ್ನೋದು ಅವ್ರದ್ದು. ಈಗೆಲ್ಲ ಹುಡುಗರು ಗೊತ್ತೈತಲ್ಲ, ನಾವೇನು ಜಾಸ್ತಿ ಮಾತಾಡಂಗಿಲ್ಲ. ಸರ್, ಕಾಂಗ್ರೆಸ್ ಅಲ್ಲಿ ಉದಾಹರಣೆ ಇದೆ. ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಮಕ್ಕಳು ಬಂದು ಒಳ್ಳೆ ರಾಜಕೀಯ ಅದು ನನ್ ಕೇಳಿದ್ರಿ ಈ ಟೈಮ್ನಾಗ ಅಲ್ಲ, ಅದು ಸೂಕ್ತ ಟೈಮ್ ಅಲ್ಲ, ಬಂದಾಗ ಮಾತಾಡ್ತೀನಿ.